ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ಲೂಕಾನ ಸುವಾರ್ತೆ 12ನೇ ಅಧ್ಯಾಯ, ಅದರಲ್ಲೂ ಮೊದಲ 7 ವಚನಗಳನ್ನು ಸ್ವಲ್ಪ ಆಳವಾಗಿ ನೋಡಲಿದ್ದೇವೆ. ನಮ್ಮ ಹತ್ರ ಇರೋದು ಬೈಬಲಿನ ಈ ಭಾಗ ಮತ್ತು ಇದರ ಬಗ್ಗೆ ಬಂದಿರುವ ಕೆಲವು ವಿವರವಾದ ವಿಶ್ಲೇಷಣೆಗಳು. ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ, ಒಂದು ದೊಡ್ಡ ಜನಸಮೂಹದ ಮಧ್ಯೆ ಯೇಸು ತನ್ನ ಶಿಷ್ಯರಿಗೆ ಅಂತ ಕೊಟ್ಟ ಕೆಲವು ಮುಖ್ಯವಾದ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳೋದು. ಮುಖ್ಯವಾಗಿ ಕಪಟತನದ ಬಗ್ಗೆ ಎಚ್ಚರಿಕೆ, ಆಮೇಲೆ ನಾವು ಯಾರಿಗೆ ಭಯಪಡಬೇಕು ಅನ್ನೋದು, ಮತ್ತೆ ದೇವರ ಕಾಳಜಿ. ಈ ವಿಷಯಗಳನ್ನ ನೋಡೋಣ. ಆ ಸನ್ನಿವೇಶ ಹೇಗಿತ್ತು ಅಂತ ಸ್ವಲ್ಪ ಯೋಚಿಸಿ. ಸಾವಿರಾರು ಜನ, ಒಬ್ಬರ ಮೇಲೊಬ್ಬರು ಬೀಳುವಷ್ಟು ಜನ. ಆಗತಾನೆ ಯೇಸು ಧಾರ್ಮಿಕ ಮುಖಂಡರ ಜೊತೆ ಸ್ವಲ್ಪ ಗಟ್ಟಿ ಮಾತುಕತೆ ಮುಗಿಸಿ ಬಂದಿದ್ದಾರೆ. ವಾತಾವರಣ ಸ್ವಲ್ಪ ಬಿಸಿ ಇದೆ. ಅಂತಾದ್ರಲ್ಲಿ ಯೇಸು ತನ್ನ ಶಿಷ್ಯರ ಕಡೆ ತಿರುಗಿ ನೇರವಾಗಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಸರಿ, ಶುರು ಮಾಡೋಣವೇ? ಮೊದಲು ಯೇಸು ಫರಿಸಾಯರ ಹುಳಿಹಿಟ್ಟಿನ ಬಗ್ಗೆ ಎಚ್ಚರಿಸ್ತಾರೆ. ಅದನ್ನ ನೇರವಾಗಿ ಕಪಟತನ ಅಂತ ಕರೀತಾರೆ. ಇದೇನು? ಈ ಹುಳಿಹಿಟ್ಟು ಅಂದ್ರೆ ಅಡ್ಗೆ ಸಾಮಾನು ತಾನೇ? ಹೌದು, ಅದು ಅಡ್ಗೆ ಸಾಮಾನು ಹೌದು. ಆದ್ರೆ ಇಲ್ಲಿ ಅದರ ಅರ್ಥ ಅದಕ್ಕಿಂತ ಬಹಳ ಆಳವಾಗಿದೆ. ಆ ಕಾಲದಲ್ಲಿ ಹುಳಿಹಿಟ್ಟು, ಗ್ರೀಕಲ್ಲಿ ಝೈಮೆ ಅಂತಾರಲ್ಲ, ಅದು ಕೇವಲ ಅಡುಗೆ ಪದಾರ್ಥ ಅಲ್ಲ, ಅದೊಂದು ಸಂಕೇತವಾಗಿತ್ತು. ವಿಶೇಷವಾಗಿ ಯಹೂದಿಗಳ ಪಾಸ್ಕ ಹಬ್ಬದಲ್ಲಿ ಹುಳಿಯಿಲ್ಲದ ರೊಟ್ಟಿ ತಿನ್ನೋ ಪದ್ಧತಿ ಇತ್ತಲ್ಲ, ಹಾಗಾಗಿ ಹುಳಿಹಿಟ್ಟು ಅನ್ನೋದು ಸಾಮಾನ್ಯವಾಗಿ ಪಾಪ, ಕೆಟ್ಟ ನಡತೆ ಅಥವಾ ಭ್ರಷ್ಟತೆಯನ್ನ ಸೂಚಿಸ್ತಿತ್ತು. ಓ ಹಾಗೆ. ಹೌದು. ಯೇಸು ಇಲ್ಲಿ ಕಪಟತನವನ್ನ ಹುಳಿಹಿಟ್ಟಿಗೆ ಹೋಲ್ಸೋದಿದ್ಯಲ್ಲ, ಅದು ತುಂಬಾ ಸೂಕ್ತವಾಗಿದೆ. ಹೇಗೆ ಅಂದ್ರೆ ನೋಡಿ, ಸ್ವಲ್ಪ ಹುಳಿಹಿಟ್ಟು ಸಾಕು, ಇಡೀ ಹಿಟ್ಟಿನ ರಾಶಿಯನ್ನ ಹೊಕ್ಕು ಒಳಗಿಂದ ಅದನ್ನ ಉಬ್ಬಿಸಿ ಅದರ ಸ್ವಭಾವವನ್ನೇ ಬದಲಾಯಿಸ್ಬಿಡತ್ತೆ. ಕಪಟತನವೂ ಹಾಗೇನೆ. ಅದು ಹೊರಗೆ ಕಾಣಿಸದೆ ಸೈಲೆಂಟ್ ಆಗಿ ಒಬ್ಬ ವ್ಯಕ್ತಿಯ ನಂಬಿಕೆಯನ್ನ, ಅವನ ಒಳಗಿನ ವ್ಯಕ್ತಿತ್ವವನ್ನ, ಅವನ ಇಡೀ ಆಧ್ಯಾತ್ಮಿಕ ಜೀವನವನ್ನ ಹಾಳ್ಮಾಡ್ಬಿಡತ್ತೆ. ಅಂದ್ರೆ ಫರಿಸಾಯರ ಸಮಸ್ಯೆ ಅದೇ ಆಗಿತ್ತಾ? ಖಂಡಿತವಾಗಿ. ಅವರು ಹೊರಗಡೆ ನೋಡ್ಲಿಕ್ಕೆ ತುಂಬಾ ಧರ್ಮನಿಷ್ಠರು, ನಿಯಮ ಪಾಲನೆ ಮಾಡೋರು ಅಂತ ಕಾಣ್ತಿದ್ರು. ಆದ್ರೆ ಅವರ ಒಳಗಿನ ಉದ್ದೇಶಗಳು, ಆಲೋಚನೆಗಳು ಬೇರೇ ಇದ್ದು. ಒಂದು ರೀತಿ ಮುಖವಾಡ ಹಾಕೊಂಡ ಹಾಗೆ. ಅಂದ್ರೆ ಇದು ಬರೀ ಒಂದು ನಟನೆ ಅಲ್ಲ, ಅದಕ್ಕಿಂತ ಡೇಂಜರಸ್ ಅಂತಾಯ್ತು. ಒಳಗಿಂದಲೇ ಕೊರೆದು ಬಿಡುತ್ತೆ. ಸರಿ, ಆಮೇಲೆ ಯೇಸು ಹೇಳ್ತಾರೆ, ಮುಚ್ಚಿಟ್ಟಿರೋದೊಂದು ಬಯಲಾಗದೇ ಇರೋದು, ಗುಟ್ಟಾಗಿರೋದೊಂದು ತಿಳಿಯದೆ ಹೋಗದು ಅಂತ. ಕತ್ಲೆಲ್ ಮಾತಾಡಿದ್ದು ಬೆಳಕಲ್ಲಿ ಕೇಳಿಸ್ತದೆ, ಒಳಕೋಣೆಯಲ್ಲಿ ಹೇಳಿದ್ದು ಮನೆ ಮೇಲೆ ನಿಂತು ಘೋಷಣೆ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಇದು ನಮ್ಮ ಸಮಾಜದ ಮುಂದೆ ನಮ್ಮ ಅಸ್ಲಿ ಬಣ್ಣ ಬಯಲಾಗುತ್ತೆ ಅಂತನಾ ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ? ಇದು ನಮ್ಮ ಸಮಾಜದ ಮುಂದೆ ಮುಖವಾಡ ಕಳಚಿ ಬೀಳೋದಕ್ಕಿಂತ ಹೆಚ್ಚು ಗಂಭೀರವಾದ ವಿಷಯ. ನೋಡಿ, ಈ ಮಾತುಗಳು ದೇವರ ಅಂತಿಮ ನ್ಯಾಯವನ್ನ ಮತ್ತು ಆತನಿಗೆ ಎಲ್ಲವೂ ಗೊತ್ತು ಅನ್ನೋದನ್ನ ಸೂಚಿಸುತ್ತವೆ. ಆತನ ಸರ್ವಜ್ಞಾನ. ಹೌದು, ಆತನ ಸರ್ವಜ್ಞಾನ. ನಾವು ಎಷ್ಟೇ ಕಷ್ಟಪಟ್ಟು ನಮ್ಮ ತಪ್ಪುಗಳನ್ನ, ನಮ್ಮ ಕಪಟ ಆಲೋಚನೆಗಳನ್ನ ಮುಚ್ಚಿಡೋಕೆ ಪ್ರಯತ್ನಪಟ್ರೂ ಒಂದು ದಿನ ಎಲ್ಲವೂ ದೇವರ ಮುಂದೆ ಬಯಲಾಗುತ್ತೆ. ಯಾವುದನ್ನು ಮುಚ್ಚಿಡೋಕೆ ಆಗಲ್ಲ. ಕತ್ತಲಿನಲ್ಲಿ ಮಾತನಾಡಿದ್ದು ಬೆಳಕಿನಲ್ಲಿ ಕೇಳಲ್ಪಡುತ್ತದೆ ಅನ್ನೋ ರೂಪಕ ಇದನ್ನೇ ಹೇಳೋದು. ನಮ್ಮ ಅತ್ಯಂತ ಖಾಸಗಿ ಮಾತುಗಳು ಕೂಡ ಯಾರೂ ಕೇಳಿಸ್ಕೊಳ್ತಿಲ್ಲ ಅಂದುಕೊಂಡ್ರೂ ಕೊನೆಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದು ಪ್ರದರ್ಶನ ಆಗ್ಬಾರ್ದು, ಅದು ನಮ್ಮ ಒಳಗಿನ ಸತ್ಯ ಆಗಿರ್ಬೇಕು. ಪ್ರಾಮಾಣಿಕತೆ ತುಂಬಾ ಮುಖ್ಯ. ಹೌದು, ಇದು ನಾವು ಪ್ರತಿದಿನ ಮಾಡುವ ಸಣ್ಣ ಪುಟ್ಟ ನಟನೆಗಳ ಬಗ್ಗೆನೂ ಯೋಚಿಸೋ ಹಾಗೆ ಮಾಡುತ್ತೆ. ಸರಿ, ಈ ಕಪಟತನದ ಎಚ್ಚರಿಕೆ ಆದ ತಕ್ಷಣ ಯೇಸು ಭಯದ ವಿಷಯಕ್ಕೆ ಬರ್ತಾರೆ. ಆಗ್ಲೇ ಹೇಳಿದ ಹಾಗೆ ವಾತಾವರಣ ಸ್ವಲ್ಪ ಟೆನ್ಸ್ ಆಗಿತ್ತು. ಫರಿಸಾಯರಿಂದ, ಶಾಸ್ತ್ರಿಗಳಿಂದ ವಿರೋಧ ಇತ್ತು, ಬಹುಶಃ ಪ್ರಾಣಕ್ಕೂ ಅಪಾಯ ಇತ್ತು. ಇಲ್ಲಿ ಯೇಸು ಹೇಳೋ ಮಾತು ಗಮನ ಸೆಳೆಯುತ್ತೆ. ತನ್ನ ಶಿಷ್ಯರನ್ನ ಗೆಳೆಯರೇ ಅಂತ ಕರೆದು ದೇಹವನ್ನು ಕೊಲ್ಲುವುದಕ್ಕಷ್ಟೇ ಶಕ್ತರಾಗಿರುವವರಿಗೆ ಹೆದರಬೇಡಿ ಅಂತಾರೆ. ಇದು ಎಂಥ ಧೈರ್ಯದ ಮಾತು! ಖಂಡಿತವಾಗಿಯೂ. ಯೇಸು ಅವರನ್ನ ಗೆಳೆಯರೇ ಅಂತ ಕರೆಯೋದ್ರಲ್ಲೇ ಒಂದು ಆಪ್ತತೆ ಇದೆ. ಗ್ರೀಕ್ ಪದ ಫಿಲಿಯಾನ್ ಇದೆಯಲ್ಲ, ಅದು ಆಳವಾದ ಸ್ನೇಹ, ನಂಬಿಕೆಯನ್ನ ತೋರಿಸುತ್ತೆ. ಈ ಆತ್ಮೀಯತೆಯ ಹಿನ್ನೆಲೆಯಲ್ಲಿ ಯೇಸು ಅವರ ಭಯದ ದಿಕ್ಕನ್ನೇ ಬದಲಾಯಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಸುತ್ತಲೂ ನಿಜವಾದ ಅಪಾಯ ಇರಬಹುದು, ಆದ್ರೆ ಯೇಸು ಒಂದು ಮುಖ್ಯ ಸತ್ಯ ನೆನಪಿಸ್ತಾರೆ. ಮನುಷ್ಯರ ಅಧಿಕಾರಕ್ಕೆ ಒಂದು ಲಿಮಿಟ್ ಇದೆ. ಹೌದು. ಅವರು ಹೆಚ್ಚೇದೆಂದ್ರೆ ಏನು ಮಾಡಬಹುದು? ಈ ಶರೀರವನ್ನ ನಾಶ ಮಾಡಬಹುದು ಅಷ್ಟೇ. ಅದಾದ್ಮೇಲೆ ಅವರಿಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಆತ್ಮದ ಮೇಲೆ, ನಮ್ಮ ನಿಜವಾದ ಇರುವಿಕೆಯ ಮೇಲೆ ಅವರಿಗೆ ಕಂಟ್ರೋಲೇ ಇಲ್ಲ. ಹಾಗಾದ್ರೆ ಯಾರಿಗೆ ಭಯಪಡಬೇಕು? ಯೇಸು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಕೊಲ್ಲುವುದಕ್ಕೂ ನರಕಕ್ಕೆ ತಳ್ಳುವುದಕ್ಕೂ ಅಧಿಕಾರವಿರುವ ಆತನಿಗೆ ಭಯಪಡಿರಿ ಅಂತ. ಇದು ದೇವರನ್ನೇ ಕುರಿತು ಹೇಳಿರೋದು ಅಂತ ಸ್ಪಷ್ಟ. ಹೌದು, ನಿಸ್ಸಂದೇಹವಾಗಿ.
ಯೇಸು ಅದನ್ನ 2 ಸಲ ಒತ್ತಿ ಹೇಳ್ತಾರೆ ನೋಡಿ. ನಾನು ನಿಮಗೆ ಎಚ್ಚರಿಸುತ್ತೇನೆ, ಯಾರಿಗೆ ಭಯಪಡಬೇಕೆಂದು, ಕೊಲ್ಲುವುದಕ್ಕೂ ನರಕಕ್ಕೆ ತಳ್ಳುವುದಕ್ಕೂ ಅಧಿಕಾರವಿರುವಾತನಿಗೆ ಭಯಪಡಿರಿ, ಹೌದು ಆತನಿಗೆ ಭಯಪಡಿರೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ಅಧಿಕಾರವುಳ್ಳಾತನು ಅಂದ್ರೆ ದೇವರೇ. ಮನುಷ್ಯರ ಶಕ್ತಿ ತಾತ್ಕಾಲಿಕ, ಅದು ಬರೀ ದೇಹವನ್ನ ಮುಗ್ಸಬಹುದು. ಆದರೆ ದೇವರ ಅಧಿಕಾರ ಇದೆಯಲ್ಲ, ಅದು ಶಾಶ್ವತ. ನಮ್ಮ ದೇಹ ಮತ್ತು ಆತ್ಮದ ಅಂತಿಮ ಗತಿಯನ್ನ ನಿರ್ಧರಿಸುವ ಅಧಿಕಾರ ಅದು. ಇಲ್ಲಿ ಭಯ ಅನ್ನೋ ಪದದ ಅರ್ಥ ಕೇವಲ ಹೆದರಿಕೆ ಅಷ್ಟೇನಾ? ಇಲ್ಲ, ಅದಕ್ಕಿಂತ ಹೆಚ್ಚು. ಈ ಭಯ ಅಂದ್ರೆ ಗ್ರೀಕ್ನಲ್ಲಿ ಫೋಬಿಯೋ, ಇದು ನಾವು ಸಾಮಾನ್ಯವಾಗಿ ಹಾವುಗಳಿಗೆ, ಕತ್ತಲೆಗೆ ಹೆದರುವ ಭಯ ಅಲ್ಲ. ಬೈಬಲ್ನಲ್ಲಿ ದೇವರಿಗೆ ಭಯಪಡುವುದು ಅಂದ್ರೆ ಆತನ ಅಪಾರವಾದ ಶಕ್ತಿ, ಆತನ ಪವಿತ್ರತೆ, ಆತನ ನ್ಯಾಯ ಇವೆಲ್ಲವನ್ನೂ ಅರಿತು ಅದಕ್ಕೆ ತಕ್ಕಂತೆ ಆಳವಾದ ಗೌರವ, ಪೂಜ್ಯ ಭಾವನೆ, ವಿನಯ ತೋರಿಸುವುದು. ಓ, ಅದು ಒಂದು ರೀತಿಯ ಆರೋಗ್ಯಕರ ಭಯ ಅಂತಾಯ್ತು. ಹೌದು, ಇದೊಂದು ಆರೋಗ್ಯಕರ ಭಯ. ಆಶ್ಚರ್ಯ ಏನಂದ್ರೆ ಈ ರೀತಿಯ ದೈವಭಕ್ತಿ ನಮ್ಮನ್ನ ಮನುಷ್ಯರ ಬಗ್ಗಿನ ಅನಗತ್ಯವಾದ, ನಮ್ಮನ್ನೇ ಸ್ಥಗಿತಗೊಳಿಸುವಂತ ಭಯದಿಂದ ಬಿಡುಗಡೆ ಮಾಡುತ್ತೆ. ಯಾಕಂದ್ರೆ ಅಲ್ಟಿಮೇಟ್ ಪವರ್ ಇರೋದು ದೇವರ ಹತ್ರ, ಮನುಷ್ಯರ ಹತ್ರ ಅಲ್ಲ. ಇದು ನಿಜಕ್ಕೂ ಒಂದು ಹೊಸ ಪರ್ಸ್ಪೆಕ್ಟಿವ್. ಅಂದ್ರೆ ದೇವರಿಗೆ ಸಲ್ಲಬೇಕಾದ ಸರಿಯಾದ ಭಯ ನಮ್ಮನ್ನ ಬೇರೆ ಎಲ್ಲ ಚಿಕ್ಕಪುಟ್ಟ ಭಯಗಳಿಂದ ಫ್ರೀ ಮಾಡುತ್ತೆ. ಇದು ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ತಾನೆ. ನಾವು ನಿಜವಾಗಿಯೂ ಯಾರನ್ನ ಮೆಚ್ಚಿಸೋಕೆ ಬದುಕ್ತಿದ್ದೇವೆ? ನಮ್ಮನ್ನ ಯಾವುದು ಹೆಚ್ಚು ಕಂಟ್ರೋಲ್ ಮಾಡ್ತಿದೆ? ಜನರ ಅಭಿಪ್ರಾಯದ ಭಯನ, ಏನಾದರೂ ಕಳ್ಕೊಳ್ಳೋ ಭಯನ, ಶರೀರಕ್ಕೆ ನೋವಾಗುತ್ತೆ ಅನ್ನೋ ಭಯನ, ಅಥವಾ ದೇವರನ್ನ ನೋಯಿಸ್ತೀವಿ, ಆತನಿಗೆ ಇಷ್ಟ ಇಲ್ಲದ್ದನ್ನ ಮಾಡ್ತೀವಿ ಅನ್ನೋ ಭಯನ? ನಮ್ಮ ಭಯದ ಪ್ರಯಾರಿಟಿ ಸರಿಯಿದೆಯಾ? ಈ ಗಂಭೀರವಾದ ದೇವರ ಭಯದ ಬಗ್ಗೆ ಹೇಳಿದ್ಮೇಲೆ ಯೇಸು ತಕ್ಷಣ ಒಂದು ಸುಂದರವಾದ ಭರವಸೆಯ ವಿಷಯಕ್ಕೆ ಬರ್ತಾರೆ. ಆತನು ದೇವರ ಅಪಾರ ಪ್ರೀತಿ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಮೇಲಿನ ಆತನ ಕಾಳಜಿಯ ಬಗ್ಗೆ ಹೇಳ್ತಾರೆ. ಇದಕ್ಕಾಗಿ ಗುಬ್ಬಚ್ಚಿಗಳ ಉದಾಹರಣೆ ತಗೋತಾರೆ. 2 ಕಾಸಿಗೆ 5 ಗುಬ್ಬಚ್ಚಿಗಳನ್ನು ಮಾರುತ್ತಾರಲ್ವೇ? ಆದರೂ ದೇವರು ಅವುಗಳಲ್ಲಿ ಒಂದನ್ನೂ ಮರೆಯುವುದಿಲ್ಲ. ಏನಿದರ ವಿಶೇಷತೆ? ಮೊದಲು ನೋಟಕ್ಕೆ ಇದೊಂದು ಸಿಂಪಲ್ ಉದಾಹರಣೆ ಅನಿಸಬಹುದು. ಆದರೆ ಅದರ ಹಿನ್ನೆಲೆ ನೋಡಿದ್ರೆ ಇದು ತುಂಬಾ ಪವರ್ಫುಲ್. ಯೇಸುವಿನ ಕಾಲದಲ್ಲಿ ಗುಬ್ಬಚ್ಚಿಗಳು ಪ್ಯಾಲೆಸ್ಟೈನಲ್ಲಿ ಎಲ್ಲೆಲ್ಲೂ ಕಾಣೋ ಪಕ್ಷಿಗಳು. ಅವುಗಳನ್ನ ಬಹಳ ಅಗ್ಗದ ಆಹಾರ ಅಂತ ಪರಿಗಣಿಸ್ತಿದ್ರು. ಮುಖ್ಯವಾಗಿ ಬಡವರು ತಿಂತಿದ್ರು. ಮಾರ್ಕೆಟ್ನಲ್ಲಿ ಅವುಗಳಿಗೆ ಬೆಲೆನೇ ಇರ್ಲಿಲ್ಲ. ಹೌದಾ? ಹೌದು. 1 ಕಾಸು ಅಂದ್ರೆ ರೋಮನ್ ಸಣ್ಣ ತಾಮ್ರದ ನಾಣ್ಯ ಅಸ್ಸಾರಿಯನ್ಗೆ 2 ಗುಬ್ಬಚ್ಚಿ ಸಿಕ್ತಿತ್ತು. ಆದ್ರೆ ಯಾರಾದ್ರೂ 2 ಕಾಸು ಕೊಟ್ರೆ 4 ಸಿಗೋ ಬದಲು 5 ಸಿಕ್ತಿತ್ತಂತೆ. ಅಂದ್ರೆ 5ನೇಯದು ಫ್ರೀ ಬೋನಸ್. 5ನೇ ಗುಬ್ಬಚ್ಚಿಗೆ ಬೆಲೆನೇ ಇರ್ಲಿಲ್ಲ ಅಂತಾಯ್ತು. ಹೌದು. ಅದರ ಆರ್ಥಿಕ ಮೌಲ್ಯ ಬಹುತೇಕ 0. ಯೇಸು ಹೇಳೋ ಪಾಯಿಂಟ್ ಅದೇ. ಮನುಷ್ಯರು ಕಡೆಗಣಿಸುವ, ಬೆಲೆಯಿಲ್ಲ ಅಂತ ಬಿಸಾಕೋ, ಬೋನಸ್ ಆಗಿ ಕೊಡುವಷ್ಟು ನಗಣ್ಯವಾದ ಒಂದು ಸಣ್ಣ ಪಕ್ಷಿಯನ್ನು ಸಹ ಸರ್ವಶಕ್ತನಾದ ದೇವರು ಮರೆಯೋದಿಲ್ಲ. ಅದರ ಪ್ರತಿಯೊಂದು ಕ್ಷಣವೂ ಆತನ ಗಮನದಲ್ಲಿದೆ. ಇಂಥ ಜೀವಿ ಮೇಲೆ ದೇವರಿಗಿಷ್ಟು ಗಮನ ಇದ್ರೆ ಹಾಗಾದ್ರೆ ನಮ್ಮ ಮೇಲೆ, ಮನುಷ್ಯರ ಮೇಲೆ ಆತನಿಗೆ ಇನ್ನೆಷ್ಟು ಗಮನ ಇರಬೇಡ? ಹೌದು, ಆ ಹೋಲಿಕೆ ಕೇಳಿದ್ರೇ ಒಂದು ಧೈರ್ಯ ಬರುತ್ತೆ. ಇದರ ನಂತರ ಯೇಸು ಹೇಳೋ ಮಾತು ಇನ್ನೂ ಪರ್ಸನಲ್ ಅನ್ಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ತಲೆಯ ಕೂದಲುಗಳೆಲ್ಲವೂ ಎಣಿಸಲ್ಪಟ್ಟಿವೆ. ಇದು ಬರೀ ಒಂದು ಕಾವ್ಯಾತ್ಮಕ ಮಾತಾ ಅಥವಾ ನಿಜವಾಗ್ಲೂ ಏನಾದರೂ ಡೀಪ್ ಮೀನಿಂಗ್ ಇದೆಯಾ? ಕೂದಲು ಎಣಿಸೋದಕ್ಕೂ ದೇವರ ಕಾಳಜಿಗೂ ಏನು ಸಂಬಂಧ? ಇದು ಖಂಡಿತ ಬರೀ ಕಾವ್ಯಾತ್ಮಕ ಮಾತು ಅಲ್ಲ. ಇದು ದೇವರು ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಎಷ್ಟು ಹತ್ತಿರದಿಂದ, ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಪರ್ಸನಲ್ ಆಗಿ ತಿಳಿದುಕೊಂಡಿದ್ದಾನೆ ಮತ್ತು ಕಾಳಜಿ ವಹಿಸ್ತಾನೆ ಅನ್ನೋದಕ್ಕೆ ಒಂದು ಅದ್ಭುತ ಚಿತ್ರಣ. ಯೋಚನೆ ಮಾಡಿ, ನಮ್ಮ ತಲೆ ಮೇಲೆ ಸುಮಾರು 1 ಲಕ್ಷದಿಂದ 1.5 ಲಕ್ಷ ಕೂದಲು ಇರುತ್ತೆ ಅಂದಾಜು. ಪ್ರತಿದಿನ ಉದುರುತ್ತೆ, ಹೊಸದು ಹುಟ್ಟುತ್ತೆ. ಅದರ ಕರೆಕ್ಟ್ ನಂಬರ್ ನಮಗಂತೂ ಗೊತ್ತಿರಲ್ಲ, ಬೇರೆ ಯಾರಿಗೂ ಗೊತ್ತಿರಲ್ಲ. ಹೌದು. ಆದ್ರೆ ಯೇಸು ಹೇಳ್ತಿದ್ದಾರೆ, ದೇವರಿಗೆ ಆ ನಂಬರ್ ಗೊತ್ತು. ಇದರ ಅರ್ಥ ಏನು? ನಮ್ಮ ಇರುವಿಕೆಯ ಅತ್ಯಂತ ಸಣ್ಣ, ನಮಗೆ ಕ್ಷುಲ್ಲಕ ಅನಿಸೋ ವಿವರ ಕೂಡ ಆತನಿಗೆ ತಿಳಿದಿದೆ ಮತ್ತು ಆತನಿಗೆ ಅದು ಮುಖ್ಯವಾಗಿದೆ. ಇದು ಬರೀ ಇನ್ಫಾರ್ಮೇಷನ್ ಕಲೆಕ್ಷನ್ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ಬರೀ ಒಂದು ಡೇಟಾಬೇಸ್ ಅಲ್ಲ. ಇದು ಆತನ ಆಳವಾದ, ಪ್ರೀತಿಯಿಂದ ಕೂಡಿದ ವೈಯಕ್ತಿಕವಾದ ಕಾಳಜಿಯ ಸಂಕೇತ. ಇದು ನಮ್ಮನ್ನ ಒಂದು ಮುಖ್ಯ ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ. ದೇವರು ನಮ್ಮ ತಲೆಯ ಒಂದೊಂದು ಕೂದಲನ್ನೂ ಲೆಕ್ಕ ಹಾಕುವಷ್ಟು ನಮ್ಮ ಬಗ್ಗೆ ಗಮನ ಕೊಡುವುದಾದ್ರೆ, ನಮ್ಮ ಜೀವನದ ದೊಡ್ಡ ದೊಡ್ಡ ಸಮಸ್ಯೆಗಳು, ನಮ್ಮ ನೋವುಗಳು, ನಮ್ಮ ಭಯಗಳು, ನಮ್ಮ ಅಗತ್ಯಗಳು, ನಮ್ಮ ಕನಸುಗಳು, ಇವುಗಳ ಬಗ್ಗೆ ಆತನಿಗೆ ಎಷ್ಟು ಚೆನ್ನಾಗಿ ಗೊತ್ತಿರ್ಬೋದು. ಆತನು ಇವುಗಳ ಬಗ್ಗೆ ಎಷ್ಟು ಹೆಚ್ಚು ಕಾಳಜಿ ವಹಿಸ್ತಿರ್ಬೋದು. ಹೌದು.
ಆ ದೃಷ್ಟಿಕೋನ ನಿಜಕ್ಕೂ ಭರವಸೆ ಕೊಡುತ್ತೆ. ಆತನು ನಮ್ಮನ್ನ ಅಷ್ಟು ಹತ್ತಿರದಿಂದ ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಅನ್ನೋ ಅರಿವು ಇದೆಯಲ್ಲ, ಅದು ಬಹಳ ಶಕ್ತಿ ಕೊಡುತ್ತೆ. ಅದಕ್ಕೆ ಅನ್ಸುತ್ತೆ ಯೇಸು ಈ ಭಾಗವನ್ನ ಹೀಗೆ ಮುಗಿಸೋದು: ಆದುದರಿಂದ ಹೆದರಬೇಡಿರಿ, ನೀವು ಅವೆಷ್ಟೋ ಗುಬ್ಬುಚ್ಚಿಗಳಿಗಿಂತ ಶ್ರೇಷ್ಠರಾಗಿದ್ದೀರಿ. ಆ ಶಿಷ್ಯರಿಗೆ ಆ ಸಮಯದಲ್ಲಿ ಈ ಮಾತುಗಳು ಎಂಥ ಧೈರ್ಯ, ಎಂಥ ಸಮಾಧಾನ ಕೊಟ್ಟಿರಬೇಕು. ಸರಿ, ನಾವು ಇಲ್ಲಿವರೆಗೆ 3 ಮುಖ್ಯ ವಿಷಯಗಳನ್ನು ನೋಡಿದ್ವಿ: ಕಪಟತನ ಬೇಡ ಅನ್ನೋದು, ದೇವರಿಗೆ ಸರಿಯಾಗಿ ಭಯಪಡಬೇಕು ಅನ್ನೋದು, ಮತ್ತು ಆತನ ಕಾಳಜಿಯಲ್ಲಿ ನಂಬಿಕೆ ಇಡೋದು. ಇವೆಲ್ಲ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿವೆ? ಇವು ಬೇರೆ ಬೇರೆ ವಿಷಯಗಳ ಅಥವಾ ಒಂದಕ್ಕೊಂದು ಸಂಬಂಧ ಇದೆಯಾ? ಖಂಡಿತವಾಗಿಯೂ ಇವುಗಳಿಗೆ ಒಂದಕ್ಕೊಂದು ಆಳವಾದ ಸಂಬಂಧವಿದೆ. ಇವು ಬೇರೆ ಬೇರೆ ಬೋಧನೆಗಳಲ್ಲ. ಇವೆಲ್ಲ ಸೇರಿ ಒಂದು ಆರೋಗ್ಯಕರವಾದ, ಸಮತೋಲಿತವಾದ ನಂಬಿಕೆಯ ಜೀವನ ಹೇಗಿರಬೇಕು ಅನ್ನೋದನ್ನ ತೋರಿಸ್ತವೆ. ಮೊದಲನೇದಾಗಿ ಪ್ರಾಮಾಣಿಕತೆ, ಅಂದ್ರೆ ಕಪಟತನ ಇಲ್ಲದ ಒಳಗಿನಿಂದ ಬರುವ ನಂಬಿಕೆ. ಇದು ಫೌಂಡೇಶನ್ ಇದ್ದ ಹಾಗೆ. ನಮ್ಮ ನಂಬಿಕೆ ನಿಜವಾಗಿದ್ರೆ ನಾವು ಜನರನ್ನ ಮೆಚ್ಚಿಸೋಕೆ ಅಥವಾ ಅವರ ಟೀಕೆಗೆ ಹೆದರಿ ನಟಿಸ್ಬೇಕಾಗಿಲ್ಲ. ಸರಿ. ಎರಡನೆಯದಾಗಿ, ನಾವು ದೇವರಿಗೆ ಸಲ್ಲಿಬೇಕಾದ ಗೌರವದಿಂದ ಭಯಪಟ್ಟಾಗ, ಅಂದ್ರೆ ಆತನ ಶ್ರೇಷ್ಠತೆಯನ್ನ ಅರಿತುಕೊಂಡಾಗ, ಅದು ನಮ್ಮನ್ನ ಬೇರೆಲ್ಲ ಲೌಕಿಕ ಭಯಗಳಿಂದ, ಅಂದ್ರೆ ಮನುಷ್ಯರ ಭಯದಿಂದ, ನಷ್ಟದ ಭಯದಿಂದ ಬಿಡುಗಡೆ ಮಾಡುತ್ತೆ. ಆಗ ದೇವರ ದೃಷ್ಟಿಕೋನ ನಮ್ಗೆ ಮುಖ್ಯವಾಗುತ್ತೆ. ಹೌದು. ಮೂರನೆಯದಾಗಿ, ದೇವರು ನಮ್ಮನ್ನ ಇಷ್ಟು ಹತ್ತಿರದಿಂದ, ಇಷ್ಟು ವೈಯಕ್ತಿಕವಾಗಿ ಪ್ರೀತಿಸುತ್ತಾನೆ, ನಮ್ಮ ಪ್ರತಿಯೊಂದು ಸಣ್ಣ ವಿಷಯವನ್ನು ತಿಳಿದು ಕಾಳಜಿ ಮಾಡ್ತಾನೆ ಅನ್ನೋ ಅರಿವು ನಮ್ಗೆ ಒಂದು ದೊಡ್ಡ ಸೆಕ್ಯೂರಿಟಿ ಕೊಡುತ್ತೆ, ಒಂದು ಮೌಲ್ಯದ ಭಾವನೆ ಕೊಡುತ್ತೆ. ಈ ಭದ್ರತೆಯ ಅರಿವಿದೆಯಲ್ಲ, ಇದು ನಾವು ಪ್ರಾಮಾಣಿಕವಾಗಿ ಬದುಕಲು ಮತ್ತು ಮನುಷ್ಯರಿಗೆ ಹೆದರದೆ ದೇವರಿಗೆ ಗೌರವ ಕೊಡಲು ಬೇಕಾದ ಧೈರ್ಯವನ್ನ ಕೊಡುತ್ತೆ. ಹಾಗಾಗಿ ಪ್ರಾಮಾಣಿಕತೆ, ದೇವಭಕ್ತಿ ಮತ್ತು ದೇವರ ಕಾಳಜಿಯಲ್ಲಿನ ಭರವಸೆ, ಇವು 3 ಒಂದಕ್ಕೊಂದು ಹೆಣೆದುಕೊಂಡು ಕಷ್ಟದ ಸಮಯದಲ್ಲೂ ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಲ್ಲೋಕೆ ಸಹಾಯ ಮಾಡ್ತವೆ. ತುಂಬಾ ಚೆನ್ನಾಗಿ ಎಲ್ಲವನ್ನೂ ಒಟ್ಟಿಗೆ ತಂದಿದ್ದೀರಿ. ಅಂದ್ರೆ ಪ್ರಾಮಾಣಿಕತೆ, ದೇವರ ಗೌರವ, ಆತನ ಕಾಳಜಿಯಲ್ಲಿ ಭರವಸೆ, ಇವು ಕೇವಲ ಒಳ್ಳೆಯ ಐಡಿಯಾಗಳಲ್ಲ, ಬದಲಿಗೆ ಸವಾಲುಗಳನ್ನು ಎದುರಿಸೋಕೆ ಬೇಕಾದ ಸ್ಪಿರಿಚುವಲ್ ಫೌಂಡೇಶನ್ ಇದ್ದಾಗೆ. ಇಂದಿನ ಈ ಚರ್ಚೆಯಿಂದ ಕಪಟತನ ಎಷ್ಟು ಅಪಾಯಕಾರಿ, ದೇವರಿಗೆ ಸಲ್ಲಬೇಕಾದ ಗೌರವಯುತ ಭಯದಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ, ಮತ್ತು ದೇವರು ಗುಬ್ಬಚ್ಚಿಗಿಂತಲೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟು ಹೆಚ್ಚು ಬೆಲೆ ಕೊಡ್ತಾನೆ ಮತ್ತು ಕಾಳಜಿ ವಹಿಸ್ತಾನೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅಂತ ಅನ್ಕೋತೀನಿ. ಖಂಡಿತವಾಗಿ. ಕೊನೆಯದಾಗಿ ಒಂದು ಆಲೋಚನೆಯನ್ನ ಎಲ್ಲರ ಮನಸ್ಸಲ್ಲಿ ಬಿಟ್ಟು ಹೋಗೋದಾದ್ರೆ, ಯೇಸು ಹೇಳಿದ ಈ ಮಾತು, ದೇವರು ನಮ್ಮ ತಲೆಯ ಕೂದಲುಗಳನ್ನೂ ಎಣಿಸಿದ್ದಾನೆ. ಆತನಿಗೆ ನಮ್ಮ ಬಗ್ಗೆ ಅಷ್ಟು ಡೀಟೇಲ್ಡ್ ಆಗಿ ಗೊತ್ತು ಅನ್ನೋ ಸತ್ಯ ಇದೆಯಲ್ಲ, ಇದನ್ನ ನಾವು ಬರೀ ತಲೆದೂಗಿಸಿ ಒಪ್ಪಿಕೊಳ್ಳೋದು ಮಾತ್ರ ಅಲ್ಲದೆ, ಇದನ್ನ ಪ್ರತಿದಿನ ಸಕ್ರಿಯವಾಗಿ ನೆನಪಿನಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಚಿಂತೆಗಳನ್ನ, ನಮ್ಮ ಭಯಗಳನ್ನ, ಬೇರೆಯವರ ಮಾತುಗಳಿಗೆ ನಾವು ಕೊಡುವ ಪ್ರಾಮುಖ್ಯತೆಯನ್ನ ಹೇಗೆ ಬದಲಾಯಿಸಬಹುದು. ಇಷ್ಟು ದೊಡ್ಡ ದೇವರು ಇಷ್ಟು ಪ್ರೀತಿಯಿಂದ ನಮ್ಮನ್ನ ಇಷ್ಟು ಹತ್ತಿರದಿಂದ ಗಮನಿಸ್ತಾ ಇದ್ದಾನೆ ಅನ್ನೋ ಅರಿವು ನಮ್ಮ ಭಯಗಳನ್ನ ಹೇಗೆ ಚಿಕ್ಕದು ಮಾಡಬಹುದು, ನಮ್ಮ ಮನಸ್ಸಿನ ಶಾಂತಿಯನ್ನ ಹೇಗೆ ಹೆಚ್ಚಿಸಬಹುದು. ಇದು ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ. ನಿಜಕ್ಕೂ ಇದು ದಿನವಿಡೀ ನಮ್ಮ ಜೊತೆ ಇರಬೇಕಾದ ಆಲೋಚನೆ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲರಿಗೂ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.